ಬ್ಲಾಗ್ಸ್. ಈ ವ್ಲಾಗು ನಾವು ಟ್ರಿಪ್ಪಿಗೆ ಹೋಗಿರೋ ವ್ಲಾಗ್ ಆಗುತ್ತೆ. ಟ್ರಿಪ್ಪಿಗೆ ಹೋಗ್ತಾ ಇರೋ ವ್ಲಾಗ್ ಆಗುತ್ತೆ. ಬಟ್ ಇದು ಏನಂತಂದರೆ ವೀಕ್ ಬಿಫೋರಿಂದ ಪ್ಯಾಕಿಂಗ್ ಮೇಲೆ ಪ್ಯಾಕಿಂಗ್ ಗಾಯ್ಸ್. ಬಟ್ ಹೋಗ್ತೀನಿ ಹೋಗಲ್ಲ ಅಂತಂದು ಕೊನೆಗೂ ಹೋಗ್ತೀನಿ ಅನ್ನೋ ನಿರ್ಧಾರ ಮಾಡಿ ಈಗ ಪ್ಯಾಕ್ ಶುರು ಮಾಡಿದ್ದೀನಿ. ಬನ್ನಿ ಪ್ಯಾಕ್ ಮಾಡ್ಕೊಂಬರ್ತೀನಿ, ತೋರಿಸ್ತೀನಿ. ಹೋಗ್ತಾ ಇರೋದು 6 days ಟ್ರಿಪ್ಪು. ಬಟ್ ಲಗೇಜ್ ನೋಡಿದ್ರೆ ಭಯ ಆಗ್ತಿದೆ ಗಾಯ್ಸ್, ಅಷ್ಟು ಇದೆ ಥಿಂಗ್ಸ್ ಸ್ವೀಟ್. ಇದು ಗೈಸ್ ಬೇಕಾಗಿರೋ ನಮಗೆ ಎಸೆನ್ಷಿಯಲ್ ಏನೇನು ಬೇಕೋ ಅದನ್ನೆಲ್ಲ ನಾನು ಪ್ಯಾಕ್ ಮಾಡಿ ಇಟ್ಟಿದ್ದೆ. ಒಂದರಲ್ಲಿ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಬಚಣಿಕೆ ಎಲ್ಲ ಇಟ್ಟಿದ್ದೆ. ಇನ್ನೊಂದು ಸ್ಮಾಲ್ ಪರ್ಸಲ್ಲಿ ಶಾಂಪೂ ಆ್ಯಂಡ್ ಸೋಪು, ಬ್ರಷು, ಟೂತ್ ಬ್ರಷು, ಆಮೇಲೆ ಪೇಸ್ಟ್, ವೆಟ್ ವೈಪ್ಸ್, ಬೇಕಾಗಿರೋವಂತಹ ನೀಡ್ಸ್ ನನಗೇನೇನು ಬೇಕೋ ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೆ. ಈ ಬ್ಯಾಗಲ್ಲಿ ನನಗೆ ಬೇಕಾಗಿರೋ ಕ್ಲಾತ್ಸ್ ಏನೇನು ಬೇಕೋ ಎಲ್ಲೆಲ್ಲಿಗೆ ಏನೇನು ಹಾಕಬೇಕು ಅಂತ ನಾನು ಇಲ್ಲೇ ಪ್ರಿಪೇರ್ ಆಗಿ ಹೋಗ್ಬಿಟ್ಟಿದ್ದೆ. ಇದಿಷ್ಟು ಪ್ಯಾಕಿಂಗ್ ಆಗಿತ್ತು. ಅಂದರೆ ಭಯ ಆಗ್ತಿತ್ತು ಲಗೇಜ್ ಇಟ್ಕೊಂಡು ಹೋಗೋಕ್ಕೆ. ಬಟ್ ಏನು ಮಾಡ್ತೀರಾ, ನಾನು ತುಂಬ ಲಕ್ಕಿ. ನನ್ನ ಫ್ರೆಂಡ್ಸ್ ನನ್ನ ಬ್ಯಾಗ್ನೆಲ್ಲ ಅವರೇ ಇಟ್ಕೊಂಡು ಬಂದರು. ಇದು ನಾವು ಬೀರೂರು ಹೋಗಿ ಹತ್ಬೇಕಿದ್ದು ಟ್ರೈನು. ಬೀರೂರು ಟು ತಿರುವಣ್ಣಾಮಲೈ ಟ್ರೈನ್ ಇದ್ದಿದ್ದು. ಆವಾಗೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಟ್ರೈನಿಂದು ಅಷ್ಟೇ. ಅದಾದಮೇಲೆ ಇದು ಟ್ರೈನಲ್ಲಿ ನನಗೆ ಸುಮ್ಮನೆ ರ್ಯಾಂಡಮ್ ಸ್ನ್ಯಾಪ್ ಆಗ್ತಿದ್ನಲ್ಲ ಅದ್ರದ್ದು. ನೆಕ್ಸ್ಟ್ ಡೇ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡುವಾಗ ಹಿಂಗೆ ಒಂದು ಪೂಜೆ ಮಾಡಿ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಅರೌಂಡ್ 6 o'clock ಆಗಿತ್ತು. 6 o'clock ಆಗಿತ್ತು ಸ್ಟಾರ್ಟ್ ಏನು ಗೊತ್ತಾ ಫ್ರೆಂಡ್ಸ್, ಒಂದು ಹೇಳೋದಾದರೆ ಯಾರ್ಯಾರು ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲ ದಯವಿಟ್ಟು ಆಲ್ಮೋಸ್ಟ್ ಮಾರ್ನಿಂಗ್ ಒಂದು 3 o'clock ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವು 3 o'clock ಸ್ಟಾರ್ಟ್ ಮಾಡಿದ್ರೆ ಮುಗಿಯೋದ್ರೊಳಗೆ ಅಟ್ಲೀಸ್ಟ್ ಒಂದು 7 to 8 o'clock ಆಗುತ್ತೆ ಮಾರ್ನಿಂಗು. ಅದೇ ನಮ್ಮ ಥರ ನೀವೇನಾದರೂ 6 o'clock ಹೊರಟ್ರೆ ಆಲ್ಮೋಸ್ಟ್ ಆಫ್ಟರ್ನೂನ್ ಅಷ್ಟೊತ್ತಿಗೆ ಅಲ್ಲಿ ಬಿಸಿಲು ಮಾತ್ರ ಹಬ್ಬ, ಅಲ್ಲಿ ಜನಕ್ಕೆ ಹ್ಯಾಟ್ಸ್ ಆಫ್. ನಿಜ ಹೇಳಬೇಕು ಅಂದರೆ ಅದು ಹೆಂಗೆ ಇರ್ತಾರೋ ಗೊತ್ತಿಲ್ಲ. ಆ ಬಿಸಿಲು ತಡ್ಕೊಂಡು ಮಾಡೋದು ತುಂಬ ಕಷ್ಟ. ಅದಕ್ಕೇ ಆಲ್ಮೋಸ್ಟ್ ನೀವೇನಾದರೂ ಬೈ ಚಾನ್ಸ್ ಗಿರಿ ಪ್ರದಕ್ಷಿಣೆ ಮಾಡ್ತೀನಿ ಅನ್ನೋದಾದರೆ ಮಾರ್ನಿಂಗ್ 3 o'clock ಸ್ಟಾರ್ಟ್ ಮಾಡೋದು ಒಳ್ಳೆಯದು. 14 kilometers ಆದಮೇಲೆ ಆಯ್ತಾ ಇಲ್ಲ ಇರುತ್ತಾ ಇರಲ್ಲ ಅನಿಸುತ್ತೆ. ಫಸ್ಟ್ ಬಂದಿದ್ದು ಇಂದಿರಾಲಿಂಗ, ಈಶಾನ್ಯಲಿಂಗ ಮೇಲೆ ಅಲ್ಲೇ ನೋಡಲಿ. ಫಸ್ಟ್ ನಾವು ಇಂದಿರಾಲಿಂಗ ಹೋಗಾಯ್ತು. ಇಂದಿರಾಲಿಂಗ ಹೋಗಾಯ್ತು. ಪರಿಕಾಲಲ್ಲಿ ಹೇಳಿದ್ರೆ ಗಿರಿ ಪ್ರದಕ್ಷಿಣೆ ಸಾಕು ಹೇಳಿದ್ರೆ ರಾಜೇಶ್ ಏಯ್ ಗಲೀಜು ಸಿಗಲ್ಲ. ಏನು ಗೊತ್ತಾ ಶ್ರೀ, ನಾವು ಎಲ್ಲಿಂದ ಬಂದಿರೋದು? ಕರ್ನಾಟಕ. ಎಲ್ಲಿಂದನೂ ನಾವು ಬಂದಿದ್ದೀವಿ. ಅಲ್ಲಿ ನೋಡಿ ಆ ಸೈಡಲ್ಲೆಲ್ಲ ಏನು ಮಾಡಿದ್ರು ಅಂತ. ದೇವ್ರು ಅವರಿಗೆಲ್ಲ ಒಳ್ಳೇದು ಏನೋ ನಮಗೆ ಅಷ್ಟೇ ಒಳ್ಳೇದು ಮಾಡ್ತಾರೆ. ಮತ್ತೆ ಕಷ್ಟಪಡಬೇಕಷ್ಟೇ. ಕಷ್ಟಪಟ್ಟಲ್ಲ ಈಸಿಯಾಗಿ ಏನು ಬರಲ್ಲ. ಜೋರಾಗಿ ನೋಡ್ರಿ. ನಾನು ಬರೀ ರೀಲ್ಸಲ್ಲಿ ನೋಡ್ತಾ ಇದ್ದೆ ವೈಟ್ ಲೈನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗಿರಿ ಪ್ರದಕ್ಷಿಣೆಯಲ್ಲಿ ಅಂತ. ಬಟ್ ಅದು ನಾನು ಗೊತ್ತಿರಲಿಲ್ಲ ಇಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ವೈಟ್ ಲೈನು ನನಗೆ ಎಸ್ಪೆಷಲಿ. ಬಟ್ ನಿಜ ಇದೆಯಲ್ಲ, ಸನ್ಲೈಟ್ ಅಂದರೆ ಬಿಸಿಲಿಗೆ ತಾರ್ ರೋಡು ಬ್ಲ್ಯಾಕ್ ಇರೋದ್ರಿಂದ ಬಿಸಿಲು ಎಷ್ಟು ಅಟ್ರ್ಯಾಕ್ಟ್ ಆಗಿ ಕಾಲು ಎಷ್ಟು ಸುಟ್ಟೋಗುತ್ತೆ ಅಂದರೆ ಸಾಕ್ಸ್ ಹಾಕ್ಕೊಂಡ್ರೂ ಕೂಡ ಸಾಕ್ಸ್ ಕೂಡ ಹರಿದೋಗ್ತಿದೆ, ಅಷ್ಟು ಬಿಸಿಲಿತ್ತು. ನಿಜ ಹೇಳಬೇಕು ಅಂದರೆ ವೈಟ್ ಲೈನ್ ಇದ್ದಿದ್ದಕ್ಕೆ ಅಲ್ಪ ಸ್ವಲ್ಪ ಆದರೂ ಸ್ವಲ್ಪ ನಡೆಯೋ ಅಷ್ಟು ಶಕ್ತಿ ಇತ್ತು ಅಂತ ಅನಿಸುತ್ತೆ. ವೈಟ್ ಲೈನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅವರ್ ಗಿರಿ ಪ್ರದಕ್ಷಿಣೆ ಅಂತಲೇ ಹೇಳ್ಬೋದು. ನೋಡ್ರಿ ಮಂಗ ಎಷ್ಟು ಪ್ರಾಣಿ, ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಕಾಡಿದೆ, ಅಲ್ಲಿ ಜಿಂಕೆ ಎಲ್ಲನೂ ನೋಡಿದ್ವಿ ನಾವು. ಇದು ಯಮಲಿಂಗ 2ನೇ ಲಿಂಗ ಕಂಪ್ಲೀಟ್ ಮಾಡಿಕೊಂಡು ಹೊರಟ್ವಿ. ಇಲ್ಲಿಂದ ಗಾಯ್ಸ್ ಆಲ್ಮೋಸ್ಟ್ ಅಂದರೆ ಇದು ನೆಕ್ಸ್ಟ್ 3ನೇ ಲಿಂಗ ನಿವೃತ್ತಿ ಲಿಂಗ ಅಂತ ಅಲ್ಲಿಗೆ ಹೋಗಬೇಕು.
ಆಲ್ಮೋಸ್ಟ್ ಏನು ಗೊತ್ತಾ, ಒಂದು 5 ಲಿಂಗಗಳ ಪ್ರದಕ್ಷಿಣೆ ಆಗೋವರೆಗೂ ನಮಗೇನೂ ಫೀಲ್ ಆಗಲ್ಲ, ಏನೂ ಆಗಲ್ಲ, ಎಲ್ಲ ನಾರ್ಮಲ್ ಅಂತಲೇ ಹೋಗ್ತೀವಿ. ಬಟ್ ಆಮೇಲೆ ಲಾಸ್ಟ್ 4 ಕಿಲೋಮೀಟರ್ಸ್ ಇದೆಯಲ್ಲ, ನಿಜ ಅದಂತೂ ಹೆಂಗಿದೆ ಅಂತ ಅಂದರೆ ಸೂಪರ್. ಅಲ್ಲಿ ಒಂಥರ ಕಾಲೆಲ್ಲ ನೋವ್ತಿರುತ್ತೆ, ಸಾಕಪ್ಪ ಕುತ್ಕೊಳ್ಳೋಣ ಅನಿಸುತ್ತೆ. ಇಲ್ಲಿ ಒಂದು ಕಲ್ಯಾಣಿ ಇತ್ತು, ಇಲ್ಲಿ ನೋಡಿ ನವಿಲು ಇತ್ತು, ತುಂಬ ಪ್ರಾಣಿಗಳೆಲ್ಲ ಜಿಂಕ ಹಾಯ್ ಜಿಂಕ ಸಾರಂಗ, ಅದು ಜಿಂಕ 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 ಕೊಂಬಲೆ ಹೊಡಿತಲ್ಲ ಮೀ ಹಾಕಿಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ತಿಳಿಸುವಿರಾ ಲಾಸ್ಟಲ್ಲಿ? ಬೇಡ, ಇವಾಗ ಕೇಳು. ಸೃಷ್ಟಿ ನೋಡ್ರಿ ನಾನು ಬಿಟ್ಟು ಹೋಗ್ತಿದ್ದಾಳೆ, ಇವ್ರು ನೋಡ್ರಿ ಹೆಂಗೆ ಹೋಗ್ತಿದ್ದಾರೆ. 6 ಲಿಂಗ ಎಲ್ಲ ಕಾಲು ಎಕ್ಸ್ಪೀರಿಯನ್ಸು ಭಾಳ ಇದೆ. ಕಾಲಂತೂ ಆರು ಹೇಳ್ತಿದೆ, ಸುತ್ತಿದೆ, ಏನೇನೋ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಆಗ್ತಾ ಇಲ್ಲ ಯಾರು ಓಕೆ. ಬಟ್ 20 ರೂಪೀಸ್ ಅಂತ ಫುಟ್ ಮಸಾಜ್. ಅಯ್ಯೋ ಶ್ರೀಧರ ಬೇಡ ಅನಿಸ್ತಿದೆ, ಹಂಗೆ ಹೋಗೋಣ. ಕಾವ್ಯ ಅಖಿಲ ಸೃಷ್ಟಿ. ಸೊ ಐ ಆಮ್ ಆಕ್ಟಿವೇಟೆಡ್ ಫ್ರಮ್ ಅವರ್ ಯೂಟ್ಯೂಬ್ ವಿಡಿಯೋಸ್. ಆಕ್ಟಿವ್ ಆಗ್ತೀನಿ, ಹೋಗೋಣ ಹೋಗ್ತೀನಿ. ಲೈಫಲ್ಲಿ ಇಂಥದ್ದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಆವಾಗಲೇ ಗೊತ್ತಾಗುತ್ತೆ ಕಷ್ಟ. ಕಷ್ಟ ಅಲ್ಲ, ಚೆನ್ನಾಗಿದೆ, ಬಟ್ ನಾವು ಹೋಗ್ತಿರೋದು ಏನು ಮಾಡೋಕ್ಕಾಗಲ್ಲ. ಕಾವ್ಯ ಕಾವ್ಯ ಏಯ್ ಹಂಗಾಗ್ತಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ, ಹಂಗಾಗ್ತಿದೆ. ಆದ್ರೂ ಏನು ಗೊತ್ತಾ, ದೇವಸ್ಥಾನಕ್ಕೆ ಹೋದಾಗ ಒಂಥರ ಫೀಲ್ ಫ್ರೀ, ಕಾಲು ನೋವು ಏನು ಅನಿಸಲ್ಲ. ಮತ್ತು ಅಲ್ಲಿಂದ ವಾಕ್ ಸ್ಟಾರ್ಟ್ ಮಾಡಿದಾಗ ಕಾಲು ಹೆವಿ ಪೇನ್ ಆಗ್ತದೆ. ಯಾಕಂತ ಹೋಗಿಲ್ಲ, ಪೇನೆಲ್ಲ ಚುಚ್ತೈತೆ, ಯಾಕಪ್ಪ. ನೋಡೋಣ ಬನ್ನಿ, ಇನ್ನೂ 2 ಇದೆ. ಇನ್ನೂ 2 ಲಿಂಗ ಮುಗಿಸಿ ತಗೊಂಡು ಆಮೇಲೆ 15 ಲಿಂಗ ಹೋಗ್ತೀವಿ. ನೀವು ಯಾರಾದರೂ ಅರುಣಾಚಲಮಿಗೆ ಬರೋದಾದರೆ ದಯವಿಟ್ಟು ಬೆಳಗ್ಗೆ ಒಂದು 3 o'clock ಅಥವಾ 4 ಸ್ಟಾರ್ಟ್ ಮಾಡಿದ್ದೀರಿ ಪ್ರದಕ್ಷಿಣೆ. ನಂತರ ಬಿಸಿಲೆಲ್ಲ ಸ್ಟಾರ್ಟ್ ಮಾಡಿಬಿಡ್ರಿ. ಬಿಸಿಲಿರೋದ್ರಿಂದ ನಡೆಯೋಕ್ಕೂ ಆಗ್ತಿಲ್ಲ, ತುಂಬ ಬಿಸಿಲು ಹೋಗ್ತಿದೆ, ತುಂಬ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು. ನಮ್ಮ ಕರ್ನಾಟಕ ಬೆಸ್ಟ್ ಅನಿಸುತ್ತೆ, ಬಟ್ ಇಲ್ಲಿ ತುಂಬ ಬಿಸಿಲು ಇರೋದ್ರಿಂದ ನಡೆಯೋಕ್ಕೆ ಕಷ್ಟ ಆಗ್ತಿದೆ. ಆಲ್ಮೋಸ್ಟ್ ಒಂದು 8 o'clock 8:30ಗೆ ಎಷ್ಟು ಬಿಸಿಲಿದೆ ಅಂತ ಹೇಳ್ತೀನಿ ಅಂತ ಅಪ್ಪ, ಭಾಳ ಬಿಸಿಲಿದೆ. ಯಾವ ರೇಂಜಿಗೆ ಬಿಸಿಲು ಹೊಡಿತಿದೆ ಅಂದರೆ ಕೇಳಬಾರ್ದು. ಈ ಬಿಸಿಲು ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು 12 ಅಥವಾ 11ಗೆ ಬಂದರೆ ಇಲ್ಲಿ 9 o'clockಗೆ ಇದೆ ಬಿಸಿಲು. ಈ ರೇಂಜಿಗೆ ಬಿಸಿಲು, ಮರಗಳಿಲ್ಲ, ಎಲ್ಲೋ ಒಂದೊಂದು ಮರ, ಆ ಮರದ ನಡುವೆ ಹೋಗಬೇಕು, ಭಾಳ ಇದೆ. ಅದಕ್ಕೆ ನೆಕ್ಸ್ಟ್ ಟೈಮ್ ನೀವೇನಾದರೂ ಅರುಣಾಚಲಂ ಪ್ಲಾನ್ ಟ್ರಿಪ್ ಮಾಡೋದಿದ್ರೆ ಆ ಥರ ಮಾಡಿ. ಬೆಳಗ್ಗೆ 4 o'clockಗೆ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿಬಿಟ್ರೆ ಒಂದು ಅರೌಂಡ್ 8 o'clock ಅಷ್ಟೊತ್ತಿಗೆ ಗಿರಿ ಪ್ರದಕ್ಷಿಣೆ ಮುಗಿಯುತ್ತೆ. ಇಲ್ಲಾಂದರೆ ಈ ಥರ ಬಿಸಿಲಲ್ಲಿ ಹೋಗ್ಬೇಕಾಗೋ ಪರಿಸ್ಥಿತಿ ಬರುತ್ತೆ. ನೋಡಿ, ನಾನು ಸಾಕ್ಸ್ ಹಾಕೊಂಡು ನಡೀತಿದ್ರು ಕಾಲು ಚುಚ್ತಾ ಇದೆ. ರೀಲ್ಸಲ್ಲೆಲ್ಲ ನೋಡ್ತಿದ್ದೆ ವೈಟ್ ಲೈನ್ಸ್ ಎಷ್ಟು ಮುಖ್ಯ ಆಗುತ್ತೆ ಅಂತ, ಅದು ನನಗೆ ಇವಾಗ ಗೊತ್ತಾಗ್ತೈತೆ. ರೋಡಲ್ಲಿ ನಡೆಯೋಕ್ಕಾಗಲ್ಲಪ್ಪ, ವೈಟ್ ಲೈನ್ ಮೇಲೆ ನಡೆದ್ರೆ ಮಾತ್ರ ನಡೆಯೋಕೆ ಆಗ್ತಿರೋದು. ನಾನು ಬಿಟ್ಟು ಹೆಂಗೆ ಹೋಗ್ತಿದ್ದಾರೆ ನೋಡಿಲ್ಲ, ಒಬ್ಬಳೇ ಏಕಾಂಗಿ ಥರ ನಡ್ಕೊಂಡು ಹೋಗ್ತಿದೆ. ಹೇಳು ಎಕ್ಸ್ಪೀರಿಯನ್ಸ್ ಹೆಂಗೈತೆ? ಎಕ್ಸ್ಪೀರಿಯನ್ಸ್ ಸಾಕಾಗೈತಾ? ಆದರೆ ಒಂದು ಸಜೆಷನ್ ಮಾಡೋದಾದ್ರೆ ನನ್ನ ಸಬ್ಸ್ಕ್ರೈಬರ್ಸಿಗೆ ನೀನು ಸಜೆಷನ್ ಮಾಡೋದಾದ್ರೆ ಏನು ಸಜೆಷನ್ ಮಾಡ್ತೀಯಾ? ಗಿರಿ ಪ್ರದಕ್ಷಿಣೆ ಬಗ್ಗೆ. ಪ್ರದಕ್ಷಿಣೆ ಚೆನ್ನಾಗಿದೆ, ಜೋರಾಗಿ ಮೈಕಿಲ್ಲ ಮಾಡಬೇಕು ಲೈಫಲ್ಲಿ ಒಂದ್ಸರಿ. ಇಂಥ ಥ್ರಿಲ್ಸ್ನ ತಗೋತಾ ಇರ್ಬೇಕು, ಅವಾಗ ರಿಸ್ಕ್ಸ್ನ ತಗೋತಾ ಇರ್ಬೇಕು ಲೈಫಲ್ಲಿ. ಹೇಳು ಸಜೆಷನ್, ಹೇಳು ಗಿರಿ ಪ್ರದಕ್ಷಿಣೆ ಬಗ್ಗೆ. ಲಾಸ್ಟಲ್ಲಿ ಹೇಳ್ತೀನಿ, ಲಾಸ್ಟಲ್ಲಿ ಹೇಳ್ತಾಳಂತೆ ಆಕಾಶ. ಬೈ ನೋಡ್ರಿ, ಓವರ್ ಆಲ್ ರಿವ್ಯೂ ಹೇಳ್ತಾರಂತೆ. ಎಲ್ಲರ ಹತ್ರ ಮಾತಾಡಿಸ್ತೀನಿ, ಓವರ್ ಆಲ್ ರಿವ್ಯೂ ಬರುತ್ತೆ, ಅದಕ್ಕಿಂತ ವೆಯ್ಟ್ ಮಾಡ್ತಾರೆ ಗೈಸ್ ಅಷ್ಟೇ. ನೋಡಿ ಹೆಂಗಿದೆ ಯಪ್ಪ, ಇವಾಗ ಬಿಸಿಲು ಸಖತ್ತಾಗ್ಬಿಟ್ಟೈತೆ. ಕಿತಾಪತಿ ಪತಿ ಹೇಳು
ಹೇಳು ಇದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡು. ಅಲ್ಲ, ಬೇಗ ಬರ್ತೀನಿ ನಾನು. ನಿನ್ನ ಕೇಳು ಎಕ್ಸ್ಪೀರಿಯನ್ಸ್. ಏನಿಲ್ಲ ಅವನು ಆರಾಮಾಗಿ ಬರ್ತಿದ್ದ ನಾನು ನೋಡ್ರಿ. ಇಲ್ಲಿ ದೇವಸ್ಥಾನ ಆ್ಯಕ್ಚುಲಿ ತುಂಬ ದೇವಸ್ಥಾನ ಸಿಗುತ್ತೆ. ಎಷ್ಟು ದೇವಸ್ಥಾನ ಇದೆ ಗೊತ್ತಾ? ಅರೌಂಡ್ ಎಷ್ಟು ಇರ್ಬೋದು? 100 ಇರ್ಬೋದು. ಬರೀ ದೇವಸ್ಥಾನ ಎಷ್ಟು ದೇವಸ್ಥಾನ ಬೇಕು ನಿಮಗೆ? ಎಲ್ಲ ದೇವಸ್ಥಾನ ಸರಿ ಒಂಥರ ಮಜಾ ಇದೆ, ಒಂಥರ ಕಾಲು ನೋಡ್ತಿದೆ. ಎರಡು ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡ್ಬೇಕಂತಂದ್ರೆ ಕಾವ್ಯ ಹೆಂಗ್ ಮಾಡ್ದೆ ದೋಸು? ಕಾವ್ಯ ಫುಡ್ ಡಿಪಾರ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ನಾನು. ಗ್ಲೂಕೋಸ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ. 6 ಕಿಲೋಮೀಟರ್ಸ್ ಲೆಫ್ಟ್. ಸಾರಿ ಗೈಸ್, ಇದು ಪಾರ್ಟ್ 1 ವಿಡಿಯೋದಲ್ಲಿ ಅರುಣಾಚಲಂ ವಿಡಿಯೋ ನೋಡ್ರಿ. ಎಂತ ರಾಜಮಾತೆ ಮರ್ಯಾದೆಯನ್ನು ಸ್ವೀಕರಿಸುತ್ತಿರುವ ನಾನು ಅಯ್ಯೋ ದೇವರು. ಬಾಬಾ 100 ಕಾವ್ಯ ನೋಡ್ರಿ ಹೆಂಗ್ ಓಡಕತ್ತಾಳೆ. ಜಾಗಿಂಗ್ ಮಾಡ್ತೀವಿ. ಪೆಂಗ್ವಿನ್ ಮೋಟಿವೇಶನ್ ತಾಂಡ 5 kilometers are there. 5 kilometers ಒಂದು 15 ಆಟ ಮಾಡ್ಕೊಂಡ್ಬಿಟ್ಟಿದ್ದೆ. 5 kilometers ನಡ್ಬಿಟ್ರೆ ಒಂದು ಲಿಂಗ ಇಸ್ ಲೆಫ್ಟ್. ಇನ್ನೊಂದು ಲಿಂಗ ನೋಡಿದರೆ ಕಂಪ್ಲೀಟ್ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗುತ್ತೆ. ಅಷ್ಟೇ ಸ್ವಲ್ಪ ರೆಸ್ಟಿಗೆ ಅಂತ ಕೂತಿದ್ದೀವಿ. ಕಾಲಂತೂ ಹಂಗಾಗಿಲ್ಲ, ಸಾಕಂದು. ಸೃಷ್ಟಿ ಅವ್ರ ಒಪಿನಿಯನ್ ಕೇಳಲಿಲ್ಲ ಲಾಸ್ಟಿಗೆಲ್ಲ. ಸೃಷ್ಟಿ ಅವ್ರ ಎಕ್ಸ್ಪೀರಿಯನ್ಸ್ ಅದಿಲ್ಲ ನನಗೆ ಹೇಳ್ತೀನಿ. ನನಗೆ ಫ್ಲೈಟ್ ಕೋಲ್ತಂದಾನೆ ನಮಗೆ ಉಳಿಸ್ತಾನೆ ಅವನು, ಬಿಡಲ್ಲ ಅವನು. ನಂಗೆ ಭಾರಿ ಇಷ್ಟ ಆಗ್ಬಿಡ್ತು ಗೋಪುರ ಹತ್ರದಿಂದ. ತುಂಬ ಅಂದರೆ ತುಂಬ ಇಷ್ಟ ಇದು. ಸುಸ್ತಾಗಿಲ್ಲ ಕಂಡ್ರಲ್ಲೇ ಫೋನ್ ಹಿಡ್ಕೊಂಡು 20 ಗಂಟೆ ಆಡ್ತಾಳೆ ನೋಡ್ರಿ. ಈಗ ಕಳಿಸ್ಕೊಂಡು ಸುಸ್ತಾಗಿಲ್ಲ, ಕಾಲು ನೋವ್ತೈತೆ. ಏನ್ ಗೊತ್ತಾ, ಫುಲ್ ಎಲ್ಲರಿಗೂ ಅದೇ ಪ್ರಾಬ್ಲಮ್. ನೀನು ಈ ಥರ ತಗೋಬೇಕು ಸರ್. ಆಕ್ಟಿವ್ ಅಲ್ಲಿ ಇದ್ದೀನಿ, ಬಟ್ ಕಾಲ್ ಮಾತ್ರ ಹೇಳಿರ್ಲಿಲ್ವ ನಾವು? ಸಿಕ್ಕಾಪಟ್ಟೆ ಪೇನ್ ಆಗ್ತಿದೆ. ಪೇನು ಆಗ್ತಿಲ್ಲ ಗೈಸ್, ಚುಚ್ಚಿದಂಗೆ ಆಗ್ತಿದೆ. ಯಾಕಂತ ಗೊತ್ತಿಲ್ಲ. ಕಿಟಿಮೆ ಇಲ್ಲಿ ನೋಡಿ, ನ್ಯಾಚುರಲ್ ಬ್ಲಷಿಂಗ್. ಬ್ಲಷಿಂಗ್ ಅಲ್ಲ, ಬ್ಲಷ್ ಅಂತ ಕಷ್ಟೇ. ನ್ಯಾಚುರಲ್ ಬ್ಲಷ್ ಬರೀ ಗ್ರಾಮರ್ ಮಿಸ್ಟೇಕು. ಹಾಕೊಂಬೇಡ. ಎದ್ದ ಬೇಕು ಸ್ಟ್ರೇಟ್ ನೋಡಿ ಹೇಗೆ. ದೊಡ್ಡ ಬೆಟ್ಟ ಇದೆ, ದೊಡ್ಡ ಬೆಟ್ಟ. ಹೇಳ್ರಿ ಇವಾಗ ದೀವರ ಹೇಳು. ಮೇಲ್ ಮಾತಾಡಕ್ಕಾಯ್ತಾ ಇಲ್ಲ. ಅಲ್ಲಿ ಗೈಸ್, 3 ಕಿಲೋಮೀಟರ್ ಐತೆ ಈ ಸಲ. ಬರೀ ಎಕ್ಸ್ಪೀರಿಯನ್ಸೇ ಬೇರೆ. ಬನ್ನಿ, ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಒಂಥರ ಚೆನ್ನಾಗಿದೆ, ಆದರೂ ಒಂಥರ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಚೆನ್ನಾಗಿದೆ, ಬಟ್ ಬಿಸಿಲು ಟೈಮಲ್ಲಿ ಯಾರು ಗಿರಿ ಪ್ರದಕ್ಷಿಣೆ ಮಾಡಿಬಿಡ್ರಿ. ಮಾಡಿದ್ರೆ ನೈಟ್ ಟೈಮ್, ಇಲ್ಲ ಅಂದರೆ ಬೆಳಗ್ಗೆ ಟೈಮ್ ಮಾತ್ರ ಮಾಡಬೇಕು ಅಷ್ಟೇ. ನೋಡ್ರಿ, ಇಲ್ಲಿ ಬಿಸಿಲಿಗೂ ಅಲ್ಲಿಂದ ಎಷ್ಟು ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡ್ರಿ, ಸಿಕ್ಕಾಬಿಟ್ಟು ಇಲ್ಲಿ ಜನ ಅದು ಹೆಂಗೆ ಅಡಾಪ್ಟ್ ಆಗಿದ್ದಾರೆ ಬೈಕ್. ನಾವು ಮಲೆನಾಡವರು ಈ ಬಿಸಿಲಿಗೆ ಬಂದರೆ ಹೆಂಗಿದೆ. 12 ಗಂಟೆ ಮಚ್ಚ. ಎಕ್ಸ್ಪೀರಿಯನ್ಸ್ ಹೇಳು. ನಿಂತ ಬೇಡ, ಇಲ್ಲಿ ನೋಡು.
ಗೈಸ್ ಇಲ್ಲಿ ನೋಡಿ, ಅಯ್ಯೋ ಯಪ್ಪ ಸಾಕಿನೋ ಈ ಅವಸ್ಥೆ. ಬಿಸಿಲು ಅಂದ್ರೆ ಮೆಟ್ಕೊಂಡ್ಬಿಡ್ತೈತಿ ಇಲ್ಲಿ. ಎಕ್ಸ್ಪೀರಿಯನ್ಸ್ ಅಂತ ಸಖತ್ತಾಗಿತ್ತು. ಕಾಲು ಆಯಿತು. ಇವಾಗ ಬಂದಿದ್ದೀವಿ ಇನ್ನೂ ಗ್ರೂಪು ಈ ಬಿಸಿಲಲ್ಲಿ ಮೋಕ್ಷ ದ್ವಾರ ಬಂದಿದ್ದಾರೆ. ಮೋಕ್ಷ ದ್ವಾರದಲ್ಲಿ ಅವ್ರು ಇನ್ನೂ ಎಷ್ಟು ಕಿಲೋಮೀಟರ್ ಇದ್ದಾರೆ? 1.5 ಕಿಲೋಮೀಟರ್. ಭಾಳ ಕಷ್ಟ ಆಯ್ತು. ಇಲ್ಲಿಂದ ಹೋಗಿ ಆಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಕೆಲಸ ಅಷ್ಟೇ. ಅಲ್ಲಿಂದ ಎಲ್ಲ ಬಂದ ಕೂಡಲೇ ಮತ್ತೆ ರಾಜಗೋಪುರ ಹತ್ರ ಹೋಗಿ ಅಲ್ಲಿ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿ ಅಲ್ಲಿಂದ ಆಟೋ ಹೊತ್ಕೊಂಡು ಬಂದಿದ್ದ ತಕ್ಷಣ ತಣ್ಣೀರಲ್ಲಿ ಫ್ರೆಶ್ ಅಪ್ ಆಗಿ ಆಟೋ ಹೊತ್ಕೊಂಡು ಎಲ್ಲರೂ ಕೂಡ ದರ್ಶನಕ್ಕೆ ಅಂತ ಹೊರಟ್ವಿ. ಅಲ್ಲಿ ದರ್ಶನ ಹೋಗುವಾಗ ಸದ್ಯ ನಮಗೆ ದರ್ಶನ ಅಷ್ಟು ರಶ್ ಇರಲಿಲ್ಲ. ಎಲ್ಲ ಟೆಂಪಲಲ್ಲೂ ಅಷ್ಟೇ ಏನೂ ರಶ್ ಇರಲಿಲ್ಲ. ಎಲ್ಲ ದರ್ಶನ ಚೆನ್ನಾಗಾಯಿತು. ಖುಷಿ ಆಯ್ತಪ್ಪ. ದರ್ಶನ ಅಂತೂ ಸಖತ್ತಾಗಾಯಿತು. ಎಲ್ಲ ಒಂಥರ ಒಳಗೆ ಫೋನ್ ಅಲ್ಲೋ ಇಲ್ಲ, ಅದಕ್ಕೆ ಇಲ್ಲಷ್ಟೇ ಇಲ್ಲಷ್ಟೇ. ಹಾಂ ನಾನು ವೀಡಿಯೋ ಮಾಡ್ತಿದ್ದೀನಿ. ಬಾಬಾ ಈ ಕಡೆಗೆ ಬಾ. ಫೈನಲಿ ನಾವು ದರ್ಶನಕ್ಕೆ ಬಂದಿದ್ದೀವಿ. ಈಗ ಬಂದರು ಅಭಿಣ ಹೆಂಗೆ ನೋಡು, ಒಂದು ಡಿವೋಷನಲ್ ವೈಬೇ ಚೇಂಜ್ ಆಗ್ಬಿಟ್ಟೈತೆ ಫೇಸಲ್ಲಿ. ಅಲೋ ಅಲ್ಲ ವೀಡಿಯೋ. ಇನ್ನೂ ವೀಡಿಯೋ ಮಾಡೋ ಚಾನ್ಸಸ್ ಇದ್ದಿದ್ರೆ ಮಾಡ್ತಿದ್ದೆ, ಬಟ್ ಅಲ್ಲಿ ಹೋಮ್ ಗಾರ್ಡ್ ಬಿಡಲಿಲ್ಲ. ಹಂಗಾಗಿ ನನಗೆ ಫೈನಲಿ ದರ್ಶನ ಮುಗಿತು. ಈಗ ಊಟ ಹಾಕ್ತಿದ್ದೀವಿ ಅಷ್ಟೇ. ಅವಳಲ್ಲಿ ಕಾವ್ಯ ಅರುಣಾಚಲ ಮುಗಿತು, ಪಾಂಡಿಚೇರಿ ಇದೆ ಹೇಳು. ಅರುಣಾಚಲ ಟ್ರಿಪ್ ಮುಗಿತು ಅಷ್ಟೇ. ಅರುಣಾಚಲ ಟ್ರಿಪ್ ಮುಗಿತು. ಇವಾಗೆಲ್ಲ ಹುಡುಗರೆಲ್ಲ ಫುಲ್ಲು ಬಿಟ್ಟಿದ್ದಾರೆ. ರೆಸ್ಟ್ ಮಾಡೋಕ್ಕೆ ಪಾಂಡಿಚೇರಿ ಹೋಗ್ತಾ ಇದ್ದೀವಿ. ಅವ್ರು 3 ಜನ ಹಿಂದೆ ಕುತ್ಕೊಂಡು ಒಟ್ಟಾಡ್ತಿದ್ದಾರೆ. ರೌಡಿ ರಂಗಣೀರು ಯಾರು ಹೇಳಿ ಹೇಳಿ. ಲಕ್ಷ್ಮಿ ಏನಂದ್ರೆ ಗೊತ್ತಾ ಸೊಸೆ? ಏನಂದ್ರೆ ಗೊತ್ತಾ ಲಕ್ಷ್ಮಿ ನಿಮಗೆ? ಬೇಡ ಬಿಡ ಸುಮ್ಮನೆ, ಯಾಕೆ ಜಗಳ ಆಡ್ತೀರಾ? ಮದುವೆ ಆಗಿರೋದ ಜ್ಞಾನ ಇಲ್ಲ. ಅಲ್ಲ ಸೋಮವಾರ ರಜಾ ಕಡೆ. ಈ ಸೋಮವಾರ ರಜಾ. ಇವಾಗ ಪಾಂಡಿಚೇರಿ ಅಲ್ಲಿಂದ ಬಸ್ ಇತ್ತು ಪಾಂಡಿಚೇರಿಗೆ. 105 ಕಿಲೋಮೀಟರ್ಸ್ ಜರ್ನಿ ಇದೆ ಅರುಣಾಚಲಂ ಟು ಪಾಂಡಿಚೇರಿ. ಅಲ್ಲಿಂದ ರೂಮಿಂದ ಚೆಕ್ಔಟ್ ಆಗಿ ಬಸ್ ಹತ್ಕೊಂಡು
ನಾವು ನನ್ನ ಫ್ರೆಂಡ್ಸ್ ಎಲ್ಲ ಡೈರೆಕ್ಟ್ ಪಾಂಡಿಚೇರಿಗೆ ಹೋಗಿ ಅಲ್ಲಿ ರೂಮ್ ತಗೊಂಡು ಚೆಕ್ ಇನ್ ಆಗಿ ಅಲ್ಲಿಂದ ನೆಕ್ಸ್ಟ್ ಟ್ರಿಪ್ನ ಕಂಟಿನ್ಯೂ ಮಾಡಿದ್ವಿ.